ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಫ್ರಾಂಚೈಸಿಗೆ ಇನ್ನೂ ಕೂಡ ಕಪ್ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇದ್ದಂತೆ ಕಾಣ್ತಾ ಇಲ್ಲ. RCB ಎಡವಟ್ಟು ಆಕ್ಷನ್ನಿಂದಲೇ ಶುರುವಾಗುತ್ತೆ. 16 ವರ್ಷಗಳಿಂದ ಒಂದೇ ಒಂದು ಬಾರಿ ಟ್ರೋಫಿ ಗೆಲ್ಲದೆ ಇರೋದಕ್ಕೆ ಮತ್ತೊಂದು ಮೇನ್ ರೀಸನ್ ಅಂದರೆ ಅದು RCBಯ ಮ್ಯಾನೇಜ್ಮೆಂಟ್. ಮೊದಲು ಈ RCB ಮ್ಯಾನೇಜ್ಮೆಂಟನ್ನೇ ಆಕ್ಷನ್ಗೆ ಇಡೋದು ಬೆಟರ್ ಅನಿಸುತ್ತೆ. ಅವರು ಕೂಡ ಸೋಲ್ಡ್ ಆಗೋದಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೆ RCB ಮತ್ತೊಮ್ಮೆ ಆಕ್ಷನ್ನಲ್ಲಿ ಬ್ಲಂಡರ್ ಮಾಡಿರೋದಂತೂ ನಿಜ. ರಾಯಲ್ ಫ್ಯಾನ್ಸ್ಗಳಂತೂ ನಿಜಕ್ಕೂ ರೋಸಿ ಹೋಗಿದ್ದಾರೆ. ಈ ಎಪಿಸೋಡ್ನಲ್ಲಿ RCBಯ ಆಕ್ಷನ್ ಎಡವಟ್ಟು ಮತ್ತು ಈಗ ಇರೋ ಪ್ಲೇಯರ್ಸ್ಗಳ ಪೈಕಿ ಬೆಸ್ಟ್ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಜೊತೆಗೆ 11 ಕೋಟಿ ಕೊಟ್ಟು ವೆಸ್ಟ್ ಇಂಡೀಸ್ನ ಬೌಲರ್ ಅಲ್ಜಾರಿ ಜೋಸೆಫ್ರನ್ನ ಖರೀದಿ ಮಾಡೋಕೆ ಕಾರಣವೇನು, ಹಾಗೆಯೇ ಯಶ್ ದಯಾಳ್ ಕುರಿತ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೂಡ ಇಲ್ಲಿ ನೀಡ್ತೀನಿ. ನಾನು ಕಿಶೋರ್ ಕೆ ವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಈ ಬಾರಿಯ IPL ಮಿನಿ ಆಕ್ಷನ್ನಲ್ಲಿ RCBಗೆ ಬೇಕಾಗಿದ್ದಿದ್ದೇ ಬೌಲರ್ಸ್. RCB ಬ್ಯಾಟಿಂಗ್ ಲೈನಪ್ ಬಗ್ಗೆ ಪ್ರಶ್ನೆ ಮಾಡುವಂತೆ ಇಲ್ಲ. ಒಂಥರ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಗ್ಯಾಂಗ್ ರೀತಿಯ ಬ್ಯಾಟಿಂಗ್ ಲೈನಪ್ ಅನ್ನ RCB ಹೊಂದಿದೆ. ಆದರೆ ಕಳೆದ 1 ದಶಕಗಳಿಂದ RCB ಪ್ರಾಬ್ಲಮ್ ಎದುರಿಸ್ತಾ ಇರೋದೇ ಬೌಲಿಂಗ್ ಲೈನಪ್ನಲ್ಲಿ. ಈ ಬಾರಿ ಆದರೂ ಕೂಡ ಆಕ್ಷನ್ನಲ್ಲಿ ಅದಕ್ಕೆ ಸೊಲ್ಯೂಷನ್ ಕಂಡುಕೊಳ್ಬಹುದು ಅಂದರೆ ಮತ್ತದೇ ರಾಗ ಅದೇ ಹಾಡು. ತಮ್ಮ ಪರ್ಸ್ನಲ್ಲಿರೋ ಆಲ್ಮೋಸ್ಟ್ ಎಲ್ಲ ಹಣವನ್ನು ಕೂಡ ಪ್ಯಾಟ್ ಕಮಿನ್ಸ್ಗೆ ಸುರಿಯೋಕೆ ಮುಂದಾಗಿದ್ರು. ಆದರೆ ಸನ್ರೈಸರ್ಸ್ ಹೈದರಾಬಾದ್ ಜೊತೆಗಿನ ರೇಸ್ ಗೆಲ್ಲೋಕೆ RCBಗೆ ಸಾಧ್ಯವಾಗಿಲ್ಲ. ಬಳಿಕ ತನ್ನ ಟಾಪ್ ಬೌಲರ್ ಆಗಿ RCB ಪಿಕ್ ಮಾಡಿರೋದು ವೆಸ್ಟ್ ಇಂಡೀಸ್ನ ಅಲ್ಜಾರಿ ಜೋಸೆಫ್ರನ್ನ. 11.50 ಕೋಟಿ ರೂಪಾಯಿ ಕೊಟ್ಟು ಜೋಸೆಫ್ರನ್ನ ಪರ್ಚೇಸ್ ಮಾಡಿದ್ದಾರೆ. ಇದೊಂಥರ ರಿಸ್ಕಿ ಚಾಯ್ಸ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಜೋಸೆಫ್ ಆಡಿರೋದು 19 ಇಂಟರ್ನ್ಯಾಷನಲ್ T20 ಮ್ಯಾಚ್ಗಳು, ಹಾಗೆಯೇ 19 IPL ಮ್ಯಾಚ್ಗಳನ್ನು. ಇದುವರೆಗೂ IPLನಲ್ಲಿ ಫೈರಿಂಗ್ ಪರ್ಫಾರ್ಮೆನ್ಸ್ ಅನ್ನಂತೂ ಜೋಸೆಫ್ ಕೊಟ್ಟಿಲ್ಲ. ಆದರೆ ಅಲ್ಜಾರಿ ಜೋಸೆಫ್ರನ್ನ ಇಲ್ಲಿ ಖರೀದಿ ಮಾಡೋಕೆ ಮೇನ್ ರೀಸನ್ ಕೂಡ ಇದೆ. ಜೋಸೆಫ್ ಟಾಪ್ ಪೇಸ್ನಲ್ಲಿ ಬೌಲಿಂಗ್ ಮಾಡೋ ಕೆಪಾಸಿಟಿಯನ್ನು ಹೊಂದಿದ್ದಾರೆ. ತುಂಬಾ ಹೈಟ್ ಇರೋ ಬೌಲರ್ ಆಗಿರೋದ್ರಿಂದ ಹೆಚ್ಚು ಬೌನ್ಸಿ ಬಾಲ್ಗಳನ್ನು ಎಸೆತಾರೆ. ಚಿನ್ನಸ್ವಾಮಿ ಗ್ರೌಂಡ್ಗೆ ಇಂಥ ಒಬ್ಬ ಬೌಲರ್ನ ಅವಶ್ಯಕತೆ ಇದೆ ಅನ್ನೋದು RCB ಮ್ಯಾನೇಜ್ಮೆಂಟ್ನ ಲೆಕ್ಕಾಚಾರ. ಜೊತೆಗೆ ಅಲ್ಜಾರಿ ಜೋಸೆಫ್ ಡೆತ್ ಓವರ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದು, ಹೀಗಾಗಿ ಅವರನ್ನ ಖರೀದಿಸಿದ್ದೀವಿ ಅಂತ RCB ಡೈರೆಕ್ಟರ್ ಈಗ ರೀಸನ್ ಕೊಟ್ಟಿದ್ದಾರೆ. ಅಲ್ಜಾರಿ ಜೋಸೆಫ್ ಏನೋ ಓಕೆ ಇರ್ಲಿ ಬಿಡಿ, ಸಿರಾಜ್ಗೆ ಕಂಪನಿ ಕೊಡೋಕೆ ಒಬ್ಬ ಮೇನ್ ಪೇಸ್ ಬೌಲರ್ ಆಗಿ ಅವರನ್ನ ತೆಗೆದುಕೊಂಡಿದ್ದಾರೆ ಅಂತ ಒಪ್ಕೊಂಡ್ ಬಿಡೋಣ. ಆದ್ರೆ RCB ಮಾಡಿರೋ ಅತಿ ದೊಡ್ಡ ಬ್ಲಂಡರ್ ಅಂತ ಅನಿಸ್ತಾ ಇರೋದು ಮೀಡಿಯಂ ಪೇಸ್ ಬೌಲರ್ ಯಶ್ ದಯಾಳ್ ವಿಚಾರದಲ್ಲಿ. ಯಶ್ ದಯಾಳ್ರನ್ನ ಬರೋಬ್ಬರಿ 5 ಕೋಟಿ ರೂಪಾಯಿ ಕೊಟ್ಟು RCB ಖರೀದಿಸಿದೆ. 14 IPL ಮ್ಯಾಚ್ಗಳನ್ನಾಡಿರೋ ಯಶ್ ದಯಾಳ್ ಇಕಾನಮಿ ರೇಟ್ 10.02, ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಬೌಲರ್. 14 ಮ್ಯಾಚ್ಗಳಲ್ಲಿ ಪಡೆದಿರೋದು 13 ವಿಕೆಟ್, 40 ರನ್ ಕೊಟ್ಟು 3 ವಿಕೆಟ್ಗಳನ್ನು ಪಡೆದಿರೋದೇ ಅವರ ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಇದುವರೆಗಿನ IPLನಲ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ IPL ಟೂರ್ನಿಯಲ್ಲಿ ಇದೇ ಯಶ್ ದಯಾಳ್ ಬೌಲಿಂಗ್ನಲ್ಲಿ ರಿಂಕು ಸಿಂಗ್ 5 ಬಾಲ್ಗೆ 5 ಸಿಕ್ಸರ್ಗಳನ್ನು ಹೊಡೆದಿದ್ರು. ಕೊನೆಯ ಓವರ್ನಲ್ಲಿ ಗುಜರಾತ್ ಟೈಟಾನ್ಸ್ ಅನ್ನ KKR ಸೋಲಿಸಿತು. ಕಾಮಿಡಿ ಏನಂದ್ರೆ 5 ಬಾಲ್ಗೆ 5 ಸಿಕ್ಸರ್ ಹೊಡೆದ ರಿಂಕು ಸಿಂಗ್ ರನ್ನ KKR ಪರ್ಚೇಸ್ ಮಾಡಿದ್ದು ಕೇವಲ 55 ಲಕ್ಷ ರೂಪಾಯಿಗೆ. ಈಗ ರಿಂಕು ಸಿಂಗ್ಗೆ ಸಿಗ್ತಾ ಇರೋದು 55 ಲಕ್ಷ ರೂಪಾಯಿ ಮಾತ್ರ. ಆದರೆ ರಿಂಕು ಸಿಂಗ್ ಕೈಯಲ್ಲಿ 5 ಸಿಕ್ಸರ್ ಹೊಡೆಸ್ಕೊಂಡ ಯಶ್ ದಯಾಳ್ RCB ಕೃಪೆಯಿಂದಾಗಿ 5 ಕೋಟಿ ರೂಪಾಯಿ ಬಾಚಿಕೊಂಡಿದ್ದಾರೆ. ರಿಂಕು ಸಿಂಗಿಗೆ 55 ಲಕ್ಷ ರೂಪಾಯಿ, ಈತ ಯಶ್ ದಯಾಳ್ಗೆ ನೋಡಿದ್ರೆ 5 ಕೋಟಿ ರೂಪಾಯಿ. ಇದು ಈಗ ಫುಲ್ ಟ್ರೋಲ್ ಆಗ್ತಾ ಇದೆ. ಇನ್ನು RCB ಬ್ಯಾಟಿಂಗ್ ಲೈನಪ್ಗೆ ಬಂದ್ರೆ ಇಲ್ಲೂ ಒಂದು ಪ್ರಾಬ್ಲಮ್ ಇದೆ. RCBಯಲ್ಲಿ ಒಬ್ಬ ಬೆಸ್ಟ್ ಫಿನಿಷರ್ ಅಂತ ಈಗ ಯಾರೂ ಕೂಡ ಇಲ್ಲ. ಅಲ್ಜಾರಿ ಜೋಸೆಫ್ ಮತ್ತು ಯಶ್ ದಯಾಳ್ರನ್ನ ಖರೀದಿಸಿದಾಗಲೇ ಆಲ್ಮೋಸ್ಟ್ ಎಲ್ಲ ಹಣ ಖಾಲಿಯಾಗಿದೆ. ಒಬ್ಬ ಒಳ್ಳೆಯ ಫಿನಿಶಿಂಗ್ ಬ್ಯಾಟ್ಸ್ಮನ್ ಅನ್ನ ಪರ್ಚೇಸ್ ಮಾಡೋಕೆ ದುಡ್ಡೇ ಉಳಿದಿರಲಿಲ್ಲ. ಸದ್ಯಕ್ಕೆ RCB ಡಿಪೆಂಡ್ ಆಗಿರೋ ಫಿನಿಷರ್ ಅಂದ್ರೆ ಅದು ದಿನೇಶ್ ಕಾರ್ತಿಕ್ ಮಾತ್ರ. 2022ರ T20 ವರ್ಲ್ಡ್ ಕಪ್ ಬಳಿಕ ಟೀಮ್ ಇಂಡಿಯಾದಲ್ಲಂತೂ DK ಒಂದೇ ಒಂದು ಮ್ಯಾಚ್ ಅನ್ನು ಆಡಿಲ್ಲ. ಕಳೆದ 1 ವರ್ಷದಿಂದ ಕಾಮೆಂಟ್ರಿ ಬಾಕ್ಸ್ ನಲ್ಲೇ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ. ಈಗ DK ಅನ್ನ ಯಾವ ಗ್ಯಾರಂಟಿ ಮೇಲೆ ನಂಬೋದು, ಇದು RCB ಮ್ಯಾನೇಜ್ಮೆಂಟ್ಗೆ ಗೊತ್ತು. ಇನ್ನು 5 ಕೋಟಿ ರೂಪಾಯಿ ಕೊಟ್ಟು ಯಶ್ ದಯಾಳ್ರಂತ ಮೀಡಿಯಂ ಪೇಸ್ ಬೌಲರ್ ಅನ್ನ ತಗೊಳ್ಳೋದ್ರ ಬದಲು 20, 40, 60 ಲಕ್ಷ ರೂಪಾಯಿಗೆ ಕೆಲ ದೇಸಿ ಪ್ರತಿಭೆಗಳನ್ನ RCBಗೆ ಪರ್ಚೇಸ್ ಮಾಡಬಹುದಿತ್ತು. ಕಾರ್ತಿಕ್ ತ್ಯಾಗಿನೇ ಇದ್ರು, ಬೆಸ್ಟ್ ಆಪ್ಷನ್ ಆಗಿದ್ರು. ಆದರೆ ಅವರನ್ನ ರಾಜಸ್ಥಾನ್ ರಾಯಲ್ಸ್ ಈಗ 60 ಲಕ್ಷ ರೂಪಾಯಿಗೆ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ.
ಇಲ್ಲಿ ಯಶ್ ದಯಾಳ್ರನ್ನ 5 ಕೋಟಿ ಕೊಟ್ಟು ಪರ್ಚೇಸ್ ಮಾಡೋ ಬದಲು ಕೆಲವು ಲಕ್ಷ ರೂಪಾಯಿಗೆ ಕೆಲ ಮೀಡಿಯಂ ಪೇಸ್ ಬೌಲರ್ಸ್ಗಳನ್ನು ಪರ್ಚೇಸ್ ಮಾಡ್ತಿದ್ರು. ಅಲ್ಲೂ ಹಣ ಕೂಡ ಸೇವ್ ಆಗ್ತಾ ಇತ್ತು. ಅದರಲ್ಲಿ ಒಬ್ಬ ವರ್ಲ್ಡ್ ಕ್ಲಾಸ್ ಫಿನಿಷರ್ ಅನ್ನಾದರೂ ತಂಡಕ್ಕೆ ಸೇರಿಸ್ಕೊಳ್ಬಹುದಿತ್ತು. ಇದರ ಜೊತೆಗೆ RCBಯಲ್ಲಿ ಈಗ ಟಾಪ್ ಕ್ಲಾಸ್ ಸ್ಪಿನ್ನರ್ ಕೂಡ ಇಲ್ಲ. ಮಿಡ್ಲ್ ಓವರ್ನಲ್ಲಿ ರನ್ ಕಂಟ್ರೋಲ್ ಮಾಡಬಲ್ಲ, ವಿಕೆಟ್ ತೆಗಿಬಲ್ಲ, ಮ್ಯಾಚ್ ಟರ್ನ್ ಮಾಡೋ ಕ್ವಾಲಿಟಿ ಸ್ಪಿನ್ನರ್ ಕೂಡ ಇಲ್ಲ. ಹಸರಂಗರನ್ನ ಬಿಟ್ಕೊಟ್ರು. ಸಿಕ್ಕಿದ್ದೇ ಚಾನ್ಸ್ ಅಂತ 1.5 ಕೋಟಿ ರೂಪಾಯಿ ಬೇಸ್ ಪ್ರೈಸ್ಗೆ ಹೈದರಾಬಾದ್ ಸನ್ರೈಸರ್ಸ್ ಪರ್ಚೇಸ್ ಮಾಡಿದೆ. ಇನ್ನು ಕರ್ನಾಟಕದವರೇ ಆದ ಟ್ಯಾಲೆಂಟೆಡ್ ಲೆಗ್ ಸ್ಪಿನ್ನರ್ ಆಗಿದ್ದಂತಹ ಶ್ರೇಯಸ್ ಗೋಪಾಲ್ರನ್ನ ಮುಂಬೈ ಇಂಡಿಯನ್ಸ್ ಕೇವಲ 20 ಲಕ್ಷ ರೂಪಾಯಿಗೆ ಖರೀದಿಸಿದೆ. ಯಾವಾಗಲೂ ಟೂರ್ನಿ ಗೆಲ್ಲಿಸಿಕೊಡೋದು ಬೌಲರ್ಸ್ಗಳೇ. ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇಲ್ಲ ಅಂದರೆ ಟೂರ್ನಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ. ಬ್ಯಾಟ್ಸ್ಮನ್ಗಳಿಂದಲೇ ಟೂರ್ನಿ ಗೆಲ್ತಿದ್ರೆ ಇಷ್ಟೊತ್ತಿಗಾಗಲೇ RCB ಹಲವು ಬಾರಿ ಟ್ರೋಫಿಗಳನ್ನು ಗೆಲ್ಲಬೇಕಿತ್ತು. ಹೇಳಿ ಕೇಳಿ IPLನಲ್ಲಿ 7 ಮ್ಯಾಚ್ಗಳನ್ನಾದರೂ RCB ಚಿನ್ನಸ್ವಾಮಿ ಗ್ರೌಂಡ್ನಲ್ಲೇ ಆಡುತ್ತೆ. ಚಿನ್ನಸ್ವಾಮಿ ಪಿಚ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗ. ಇಂಥ ಪಿಚ್ನಲ್ಲಿ ರನ್ ಕಂಟ್ರೋಲ್ ಮಾಡಬಲ್ಲ ಬೌಲರ್ಸ್ಗಳಿಲ್ಲ ಅಂದರೆ ಮ್ಯಾಚ್ ಗೆಲ್ಲೋಕೆ ಸಾಧ್ಯವೇ ಇಲ್ಲ. ಆದರೆ ಯಶ್ ದಯಾಳ್ರಂಥ ಎಕ್ಸ್ಪೆನ್ಸಿವ್ ಬೌಲರನ್ನೇ ಪರ್ಚೇಸ್ ಮಾಡಿರೋ RCB ಮ್ಯಾನೇಜ್ಮೆಂಟ್ಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಅಂತೂ ಈ RCB ಹಿಂದೆ ಮಾಡಿದಂತಹ ಮಿಸ್ಟೇಕ್ಸ್ಗಳನ್ನೇ ಈಗ ಪ್ರತಿ ಬಾರಿಯೂ ರಿಪೀಟ್ ಮಾಡ್ತಾನೆ ಇದೆ. ಎನಿವೆ ಆಕ್ಷನ್ ಆಗಿದೆ. RCB ಟೀಮ್ ಕೂಡ ಫೈನಲ್ ಆಗಿದೆ. ಒಟ್ಟು 25 ಪ್ಲೇಯರ್ಸ್ಗಳು RCBಯಲ್ಲಿದ್ದಾರೆ. ಈ 25 ಮಂದಿ ಪ್ಲೇಯರ್ಸ್ಗಳ ಪೈಕಿ ಸ್ಟ್ರಾಂಗ್ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. RCB ಪರ ಓಪನರ್ಸ್ಗಳಾಗಿ ಎಂದಿನಂತೆ ವಿರಾಟ್ ಕೊಹ್ಲಿ ಮತ್ತು ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಇವರಿಬ್ಬರು ಕೂಡ ಓಪನಿಂಗ್ ಬ್ಯಾಟಿಂಗ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು 3ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ಅವರು ಕ್ರೀಸ್ಗೆ ಇಳಿಬಹುದು. ರಜತ್ ಪಾಟಿದಾರ್ ಕೂಡ ಕಳೆದ IPLನಲ್ಲಿ ಉತ್ತಮ ಪರ್ಫಾರ್ಮ್ ಮಾಡಿದ್ರು. ಅವರು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿಬಹುದು. 4ನೇ ಕ್ರಮಾಂಕದಲ್ಲಿ RCBಯ ಮೇನ್ ಸ್ಟ್ರೆಂತ್ ಆಗಿರುವ ಗ್ಲೇನ್ ಮ್ಯಾಕ್ಸ್ವೆಲ್ 4ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಇಳಿತಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ಕ್ಯಾಮರೂನ್ ಗ್ರೀನ್ ಈಗಾಗಲೇ ಮುಂಬೈ ಇಂಡಿಯನ್ಸ್ ತಂಡದಿಂದ ಪರ್ಚೇಸ್ ಮಾಡಿಕೊಂಡು ಸುಮಾರು 17.5 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರುವ RCB ಕ್ಯಾಮರೂನ್ ಗ್ರೀನ್ರನ್ನ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿಸಬಹುದು. ಹಾಗೆಯೇ 6ನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ಗೆ ಇಳಿಬಹುದು. ಫಿನಿಷರ್ ಆಗಿ ದಿನೇಶ್ ಕಾರ್ತಿಕ್ 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬಹುದು. ಜೊತೆಗೆ ದಿನೇಶ್ ಕಾರ್ತಿಕ್ ಬಳಿಕ ಯಂಗ್ ಬ್ಯಾಟ್ಸ್ಮನ್ ಮಹಿಪಾಲ್ ಲೊಮ್ರೋರ್ 7ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಇಳಿಯುವ ಸಾಧ್ಯತೆ ಇದೆ. ಮಹಿಪಾಲ್ ಕಳೆದ IPLನಲ್ಲಿ ಅತ್ಯುತ್ತಮವಾಗಿ ಆಡಿದ್ರು. ಹೀಗಾಗಿ ಅವರನ್ನ RCB ಈ ಬಾರಿ ಕೂಡ ರಿಟೈನ್ ಮಾಡಿದೆ. ಇನ್ನು ಬೌಲರ್ಸ್ಗಳ ವಿಚಾರಕ್ಕೆ ಬರೋದಾದ್ರೆ ಮೊಹಮ್ಮದ್ ಸಿರಾಜ್ ತಂಡದಲ್ಲಿ ಇದ್ದೇ ಇರ್ತಾರೆ. ಹಾಗೆಯೇ ಮತ್ತೊಬ್ಬ ಮೇನ್ ಪೇಸ್ ಬೌಲರ್ ಆಗಿ ಮೊಹಮ್ಮದ್ ಸಿರಾಜ್ಗೆ ಸಾಥ್ ಕೊಡುವಂಥ ಬೌಲರ್ ಆಗಿ ಅಲ್ಜಾರಿ ಜೋಸೆಫ್ ಕೂಡ ಆಡಬಹುದು. ಇನ್ನು ಆಕಾಶ್ ದೀಪ್ ಮತ್ತೊಬ್ಬ ಮೀಡಿಯಂ ಪೇಸ್ ಬೌಲರ್ ಆಗಿ ಆಕಾಶ್ ದೀಪ್ ಅಥವಾ ಯಶ್ ದಯಾಳ್ ಇವರಿಬ್ಬರಲ್ಲಿ ಯಾರನ್ನ ಬೇಕಾದರೂ ಆಯ್ಕೆ ಮಾಡ್ಬೋದು. ಯಶ್ ದಯಾಳ್ರನ್ನ 5 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೀವಿ ಅನ್ನೋ ಕಾರಣಕ್ಕಷ್ಟೇ ಅವ್ರನ್ನ ಆಡಿಸಬೇಕಾದ ಅನಿವಾರ್ಯತೆಯಲ್ಲಿ ಈಗ RCB ಇದ್ದೇ ಇರುತ್ತೆ. ಹೀಗಾಗಿ ಆಕಾಶ್ ದೀಪ್ ಅಥವಾ ಯಶ್ ದಯಾಳ್ ಇವರಿಬ್ಬರಲ್ಲಿ ಯಾರನ್ನಾದರೂ ಚೂಸ್ ಮಾಡಬೇಕು ಒಬ್ಬ ಮೀಡಿಯಂ ಪೇಸ್ ಬೌಲರ್ ಆಗಿ. ಇನ್ನು ಪ್ರಮುಖ ಸ್ಪಿನ್ನರ್ ಆಗಿರೋದು ಕರಣ್ ಶರ್ಮಾ ಇರೋದ್ರಲ್ಲಿ ಈಗಿನ RCB ಸ್ಕ್ವಾಡ್ನಲ್ಲಿ ಬೆಸ್ಟ್ ಆಪ್ಷನ್ ಆಗಿರೋದು ಸ್ಪಿನ್ನರ್ಸ್ಗಳ ವಿಚಾರಕ್ಕೆ ಬಂದಾಗ ಕರಣ್ ಶರ್ಮಾ. ಹಾಗೆಯೇ ಗ್ಲೇನ್ ಮ್ಯಾಕ್ಸ್ವೆಲ್ ಕೂಡ ಸ್ಪಿನ್ ಬೌಲಿಂಗ್ ಮಾಡೋ ಸಾಮರ್ಥ್ಯ ಹೊಂದಿರೋದ್ರಿಂದ ಕರಣ್ ಶರ್ಮಾ ಹಾಗೆಯೇ ಗ್ಲೇನ್ ಮ್ಯಾಕ್ಸ್ವೆಲ್ ಇವರಿಬ್ಬರು ಕೂಡ ಸ್ಪಿನ್ ವಿಭಾಗದಲ್ಲಿ RCBಗೆ ಒಂದಷ್ಟು ನೆರವಾಗಬಹುದೋ ಏನೋ. ಇದು ಈಗ ಇರೋ ಪ್ಲೇಯರ್ಸ್ಗಳ ಪೈಕಿ ಆಗಬಹುದಾದಂತಹ RCBಯ ಸ್ಟ್ರಾಂಗ್ ಪ್ಲೇಯಿಂಗ್ 11. 2024ರಲ್ಲಿ ಈ ಟೀಮ್ ಜೊತೆಗೆ RCB ಚಾಂಪಿಯನ್ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಬಾರಿ ಆದರೂ ಕಪ್ಪು ನಮ್ದೇನಾ? ನಿಮ್ಮ ಪ್ರಕಾರ RCBಯ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆಯೇ ಯಶ್ ದಯಾಳ್ರನ್ನ 5 ಕೋಟಿ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಕಾಮೆಂಟ್ಸ್ ಮಾಡಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.